ರಾಜಕಾರಣದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಒಂದು ಬದಲಾವಣೆ ಆಗುತ್ತೇನೋ ಅನ್ನುವಂತ ಒಂದು ಗಾಳಿ ಕೂಡ ಬೀಸ್ತಾ ಇದೆ. ಈಗೇನೋ ತಣ್ಣಗಿದೆ, ಅದ್ಯಾಕೋ ನೋಡಿದ್ರೆ ಬಿರುಗಾಳಿ ಆಗುವ ಎಲ್ಲ ಲಕ್ಷಣಗಳು ಎದ್ದು ಕಾಣಿಸ್ತಿದೆ. ಸೊ ಮೊದಲಿಗೆ ನಾವು ಯಾವ ಸುದ್ದಿ ನೋಡೋದಾದ್ರೆ ಆಡಳಿತ ಪಕ್ಷದವ್ರ ಕತೆಗೇನು ಅಂತ ನೋಡೋಣ. ಡಿಕೆಶಿ ವಿರುದ್ಧ ರಾಜಣ್ಣ ಅಂತ ಹೇಳ್ತಾ ಇದ್ರು, ಬದಲಾಗಿ ಈಗ ರಾಂಗಣ್ಣ ಸಿಕ್ಕಾಪಟ್ಟೆ ರಾಂಗ್ ಆಗ್ಬಿಟ್ಟಿದ್ದಾರೆ. ಏನ್ ಮಾತಾಡಿದ್ದಾರೆ, ಡಿಕೆಶಿ ಮತ್ತು ರಾಜಣ್ಣ ನಡುವೆ ಏನ್ ನಡೀತಾ ಇದೆ ನೋಡೋಣ ಬನ್ನಿ. ಡಿಸಿಎಂ ಸ್ಥಾನಕ್ಕೆ ಕಿರೀಟ ಇಲ್ಲ, ಗಿಚ್ಚರಿಕೆ ಎಲ್ಲ ನಡೆಯಲ್ಲ ಅಂತ ಖಡಕ್ಕಾಗಿ ಹೇಳ್ಬಿಟ್ಟಿದ್ದಾರೆ. ಸಿಎಂ ಹೆಸರನ್ನ ನಾನು ಸೇರಿದಂತೆ ಯಾರು ದುರ್ಬಳಕೆ ಮಾಡಿಲ್ಲ, ಎಐಸಿಸಿ ಹೆಸರನ್ನ ದುರ್ಬಳಕೆ ಮಾಡುತ್ತಿರುವುದೇ ಡಿಕೆಶಿ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿವರೆಗೂ ಸಿಎಂ ಬದಲಾವಣೆ ಇಲ್ಲ, ಸಿಎಂ ಸಿದ್ದರಾಮಯ್ಯನವರೇ ಇರಬೇಕು, ಈ ತರದ್ದು ಮಾತಾಡ್ತಾ ಇದ್ದವರು ನೇರವಾಗಿ ಡಿಕೆಶಿ ವಿರುದ್ಧವಾಗಿ ಕೂಡ ಮಾತನಾಡಿದ್ದಾರೆ. ಡಿಕೆಶಿಯ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. ಇಲ್ಲಿವರೆಗೂ ಶೀತಲ ಸಮರ ಹೆಸರು ಹೇಳದೆ ನಡೀತಾ ಇದ್ದಿದ್ದು ಈಗ ಹೆಸರು ಹೇಳುವವರೆಗೂ ಬಂದು ನಿಂತಿದೆ. ಹಾಗಿದ್ರೆ ರಾಜಣ್ಣ ಏನೇನು ವಾಗ್ದಾಳಿ ಮಾಡಿದ್ರು, ಏನೇನು ಹೇಳಿದ್ರು ನೋಡೋಣ ಬನ್ನಿ. ಸಿದ್ದರಾಮಯ್ಯ ಹೆಸರು ದುರ್ಬಳಕೆ ಮಾಡಿಕೊಂಡು ಸದಾಶಿವನಗರ ಡಾಲರ್ಸ್ ಕಾಲೋನಿಯಲ್ಲಿ ನಾನೇನು 2 ಮನೆ ಕಟ್ಟಿದ್ದೀನಿಯೇ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಟಾಂಟ್ ಮಾಡಿದ್ದಾರೆ. ಈ ಮುಖಾಂತರವಾಗಿ ಸ್ವಪಕ್ಷದವರ ವಿರುದ್ಧನೇ ಮಾತಾಡಿ ಇದನ್ನ ವಿರೋಧ ಪಕ್ಷದವರಿಗೆ ಒಂದು ಅಸ್ತ್ರವನ್ನಾಗಿ ಬಿಟ್ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಎಐಸಿಸಿ ಹೇಳದೆ ಅಂತ ಎಐಸಿಸಿ ಹೆಸರು ದುರ್ಬಳಕೆ ಮಾಡಿಕೊಳ್ಳೋದನ್ನ ಡಿಕೆಶಿ ನಿಲ್ಲಿಸಲಿ ಅಂತ ಹೇಳಿದ್ದಾರೆ. ಸಣ್ಣ ಪುಟ್ಟ ವಿಚಾರಗಳೆಲ್ಲ ಹೈಕಮಾಂಡ್ ಯಾಕೆ ಹೇಳುತ್ತೆ, ಇವರು ಅಲ್ಲಿ ಹೋಗಿ ದೂರು ಹೇಳಿದಾಗ ಸೂಚನೆ ಕೊಟ್ಟಿರ್ತಾರೆ. ಯಾರಿಂದಲೂ ಶಿಸ್ತಿನ ಪಾಠ ಮಾಡಿಸ್ಕೊಳ್ಬೇಕಾಗಿಲ್ಲ. ಡಿಕೆಶಿ ಹೇಳಿದ್ದಾರಷ್ಟೇ, ಎಚ್ಚರಿಕೆ ನೀಡಿಲ್ಲ. ಗಿಚ್ಚರಿಕೆ ಎಲ್ಲ ನಡೆಯಲ್ಲ. ಎಚ್ಚರಿಕೆ ನೀಡಿದ್ರೆ ಯಾರು ಕೇಳ್ತಾರೆ? ಈ ಹಿಂದೆ ಹೆಚ್ಚುವರಿ ಡಿಸಿಎಂ ಸ್ಥಾನಗಳನ್ನ ಕೇಳಿದ್ದೆ, ಈಗ ಕೇಳೋದಿಲ್ಲ ಅಂತ ಸಚಿವರು ಕಿಡಿಕಾರಿದ್ದಾರೆ. ಸೊ ಅಲ್ಲಿಗೆ ಪ್ರಮುಖವಾಗಿ ರಾಜಣ್ಣ ಅವರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಏನೇನು ಹೇಳಿದ್ರು ನೋಡ್ಬಿಡೋಣ ಬನ್ನಿ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು, ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೆ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಏನು ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಬೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಸಿದ್ದರಾಮಯ್ಯ ಸದಾಶಿವನಗರದಲ್ಲಿ 4 ಮನೆ, ಏನಪ್ಪ ಅಲ್ಲಿ ನಮ್ಮೂರಲ್ಲಿ 4 ಮನೆ ಎಲ್ಲ ಕಟ್ಟಿದ್ದೀನಲ್ಲ, ಅವ್ರ ಹೆಸರು ದುರ್ಬಳಕೆ ಮಾಡಿಕೊಂಡು ಇನ್ನೇನಾಗಬೇಕು ಉತ್ತರ? ದುರ್ಬಳಕೆ ಮಾಡಿ ಅಲ್ಲಿ ತುಮಕೂರಲ್ಲಿ 4 ಮನೆ ಕಟ್ಟಿದ್ದೀನಿ, ಸದಾಶಿವನಗರದಲ್ಲಿ 4, ಡಾಲರ್ಸ್ ಕಾಲೋನಿ 4 ಎಲ್ಲ ಕಟ್ಸಿದ್ದೀನಲ್ಲ. ಏನು ದುರ್ಬಳಕೆ ಅಂದರೆ ಏನ್ರಿ? ಜನಕ್ಕೆ ಹಿತಕ್ಕೆ ಒಳ್ಳೇದಾಗೋದಾದರೆ ಅದನ್ನು ಹೆಸರು ಹೇಳಿದ್ರೆ ಏನು ತಪ್ಪಾಗ್ತದೆ? ನಾನೇನು ಅವರ ಹೆಸರು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಯಾವುದೇ ಲಾಭ ಗಳಿಸ್ಬೇಕು ಅಂತ ಉದ್ದೇಶ ನನಗೇನಿಲ್ಲ, ಗೊತ್ತಾಯ್ತಾ? ಯಾರು ಆರೋಪ ಮಾಡ್ತಾರೆ ಎಲ್ಲ ಸುಳ್ಳು ಆರೋಪಗಳು ಮಾಡ್ತಾರೆ. ಯಾರು? ನಾನು ಮಾಡ್ಕೊಂಡು ಅಲ್ಲೆಲ್ಲ ಕಟ್ಟಿಲ್ವೇನ್ರಿ? ಡಾಲರ್ಸ್ ಕಾಲೋನಿ 4 ಮನೆ, ಸದಾಶಿವನಗರದಲ್ಲಿ 4, ತುಮಕೂರಲ್ಲೂ 4 ಮಾಡಿಲ್ವಾ? ಎಐಸಿಸಿ ದುರ್ಬಳಕೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಯಾರ್ಯಾರಿಗೆ ಅನುಕೂಲ ಆಗ್ತವೆ ಅವರೆಲ್ಲ ಮಾಡ್ಕೋತಾರೆ. ನನಗೆ ಅನುಕೂಲ ಆಗೋದ್ರೆ ನಾನು ಮಾಡ್ಕೊಳ್ತೀನಿ, KPC ಅಧ್ಯಕ್ಷರಿಗೆ ಅನುಕೂಲ ಆಗೋದು ಅವ್ರು ಮಾಡ್ಕೊಳ್ತಾರೆ, ಮುಖ್ಯಮಂತ್ರಿಗಳಿಗೆ, ಸಚಿವರುಗಳಿಗೆ ಯಾರ್ಯಾರೆಲ್ಲ ಅನುಕೂಲಗಳಾಗ್ತಾರೋ ಅವರೆಲ್ಲ ದುರ್ಬಳಕೆ ಮಾಡ್ಕೊಳ್ತಾರೆ. ಅದು ಯಾರು ಹೇಳ್ತಾರೋ ಅವ್ರು ದುರ್ಬಳಕೆ ಮಾಡ್ತಾರೋ ಅಥವಾ ಸದ್ಬಳಕೆ ಮಾಡ್ಕೊಳ್ತಾರೋ ಅದನ್ನ ನೀವು ತೀರ್ಮಾನ ಮಾಡಿ. ಹೌದು.